ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಕೇಸ್ನಲ್ಲಿ ಸಿಟಿ ರವಿಗೆ ಈಗ ದೊಡ್ಡ ಸಂಕಷ್ಟ ಎದುರಾಗಿದೆ. ಸಭಾಪತಿಗಳಿಂದಲೂ ಆಘಾತ, ಹಾಗೇ ದಾಖಲೆಯನ್ನು ಇಟ್ಟು ಸೆಡ್ಡು ಹೊಡೆದ ಕೈಪಡೆ. CID ಎನ್ಕ್ವೈರಿಗೆ ಆದೇಶ ಆದ ಬೆನ್ನಲ್ಲೇ ಮತ್ತಷ್ಟು ಬೆಳವಣಿಗೆಗಳಾಗಿರೋದು. ಬೆಳಗಾವಿ ಚಲೋ ಅದು ಇದು ಅಂತ BJP ಸೆಡ್ ಹೊಡೆಯೋದಕ್ಕೆ ನೋಡ್ತಿದೆ ಒಗ್ಗಟ್ಟು ಪ್ರದರ್ಶನದ ಮೂಲಕ. ಆದರೆ ಕಾಂಗ್ರೆಸ್ ಈಗ ಪ್ರಯೋಗಿಸಿರುವಂಥ ಅಸ್ತ್ರ ಸಂಕಷ್ಟವನ್ನು ತಂದಿಡ್ತಿರೋದು. ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿಟಿ ರವಿ ಹೊರಗಡೆ ಬರ್ತಾ ಇದ್ದ ಹಾಗೆ ಸೆಡ್ ಹೊಡೆದ್ರು. ಚಾನಲ್ಗಳ ಸಂದರ್ಶನದಲ್ಲಿ ನೋಡಿದ್ದೀವಿ ಸಿಟಿ ರವಿ ಸ್ಟೇಟ್ಮೆಂಟ್ ಮತ್ತು ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ ಪರಸ್ಪರ ಯಾವ ರೀತಿ ಕೆಸರಚಾಟ ಆಗ್ತಾ ಇದೆ ಗಮನಿಸ್ತಾ ಇದ್ದೀವಿ. ಧರ್ಮಸ್ಥಳ ಆಣೆ ಪ್ರಮಾಣದಿಂದ ಹಿಡಿದು ಇಲ್ಲಿ ಬೆಳಗಾವಿ ಚಲೋ ಅಂತ BJP ಕಾಂಗ್ರೆಸ್ ಕಟ್ ಹಾಕೋದಕ್ಕೆ ರೆಡಿ ಆಗಿರೋದು. ಎಲ್ಲ ಸಚಿವರುಗಳ BJP ನಾಯಕರುಗಳ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀವಲ್ಲ. ಈಗ ಸಿಟಿ ರವಿ ಅವ್ರಿಗೆ ಅಂದುಕೊಂಡಂಗಿಲ್ಲ, ಸರ್ಕಾರ ಬಿಡೋದಕ್ಕೆ ರೆಡಿ ಇಲ್ಲ. ಸರ್ಕಾರ ಅಥವಾ ಕೆಲವು ಪ್ರಭಾವಿ ಮಿನಿಸ್ಟರ್ಗಳು BJP ಆರೋಪ ಮಾಡ್ತಿರೋ ರೀತಿಯಲ್ಲಿ ಈ ಕೇಸಲ್ಲಿ ಸಿಟಿ ರವಿ ಬಗ್ಗಿಸಲೇಬೇಕು ಅಂತ ಹಠ ಹಿಡಿದು ಬಿಟ್ಟಿದ್ದಾರಾ? ಕುತೂಹಲಕಾರಿ ವಿಚಾರಗಳು ಈಗ ಎಲ್ಲ ತೆರೆದುಕೊಳ್ತಿರೋದು. CIDಗೆ ಒಪ್ಪಿಸಿದಾರಲ್ಲ, ಪರಮೇಶ್ವರ್ ಅವರೇ ಕ್ಲಿಯರ್ ಮಾಡಿದ್ರು ಅದನ್ನು. CIDಗೆ ಹೋಗಿದೆ ಮತ್ತು ಆ ಆಡಿಯೋ ವಿಡಿಯೋ FSLಗೆ ಹೋಗುತ್ತೆ ಅಂತ. ಆದರೆ ಈಗ ನೋಡಿ, ಬಸವರಾಜ ಹೊರಟ್ಟಿ ಅವರು ಈಗ CID ತನಿಖೆ ಬೆನ್ನಲ್ಲೇ ಕೊಟ್ಟಿರುವ ಹೇಳಿಕೆ, ಅವರ ಮುಂದಿನ ಕ್ರಮ ಸಿಟಿ ರವಿ ಅವ್ರಿಗೆ ಸಂಕಷ್ಟ ಫಿಕ್ಸ್ ಅನ್ನುವ ಸುಳಿವನ್ನು ಕೊಡ್ತಾ ಇದೆ. ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ, 2 ದೂರುಗಳು ಬಂದಿದ್ವು. ಅಂದರೆ ಸಿಟಿ ರವಿ ಕಡೆಯಿಂದ ಒಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಒಂದು, 2 ಕಳಿಸ್ಕೊಟ್ಟಿದ್ದೀವಿ. ಹಾಗೆ ಈಗ CID ಎನ್ಕ್ವೈರಿ ಆಗುತ್ತೆ ಅಂದರೆ ಸ್ಥಳ ಮಹಜರು ಬೇಕೇ ಬೇಕಲ್ವಾ? ನಿನ್ನೆ ಅಷ್ಟೇ ಬಸವರಾಜ ಹೊರಟ್ಟಿ ಅವರು ಏನಂತ ಹೇಳಿದರು, ಈಗ ನಡೆದಿರುವಂಥ ಸ್ಥಳ FIR ಅಲ್ಲಿ ಪರಿಷತ್ ಅಂತ ಇದೆ, ಅದು ತಪ್ಪು ಮಾಡಿಕೊಂಡ್ರೆ ನೀವು ಪರಿಷತ್ತಲ್ಲಿ ಸ್ಥಳ ಮಹಜರು ಮಾಡ್ತೀರಾ? ಸಾಧ್ಯ ಇಲ್ಲ ಅಂತ ಸೆಡ್ ಹೊಡೆದಿದ್ರು. ಪೊಲೀಸರಿಗೆ ಈ ನಿಟ್ಟಿನಲ್ಲಿ ಪಾಠ ಮಾಡಿದ್ರು ಸಭಾಪತಿಗಳು. ಆದರೆ ಈಗ ಪರ್ಮಿಷನ್ ಕೇಳಿದ್ದಾರಂತೆ ಪೊಲೀಸ್ ಅಧಿಕಾರಿಗಳು. ಈ ನಿಟ್ಟಿನಲ್ಲಿ ತನಿಖೆ ಮಾಡಲೇಬೇಕಲ್ವ, ಕೇಸ್ ನಡೆದಿದೆ ಅಂದಮೇಲೆ ಮಾಡಲೇಬೇಕಲ್ಲ, ನಮ್ಮ ಕರ್ತವ್ಯ ನಾವು ನಿಭಾಯಿಸಬೇಕು ಅನ್ನೋ ರೀತಿಯಲ್ಲಿ ಅವಕಾಶ ಕೇಳಿದ್ದಾರಂತೆ. ಹಾಗಾಗಿ ಎಕ್ಸ್ಪರ್ಟ್ಗಳ ತಜ್ಞರುಗಳ ಅಭಿಪ್ರಾಯವನ್ನು ಪಡೆದುಕೊಳ್ತಿರುವ ಸಭಾಪತಿಗಳು. ಕಂದಿಗಡಿಸಿ 6 ಗಂಟೆಗೆ ಆದ ಕಡೆ COD ಕೊಟ್ಟರೆ ಈಗ ನಾನು ಹೋಮ್ ಮಿನಿಸ್ಟರ್ ಇವರು ಸರ್ಕಾರಕ್ಕೆ ಮತ್ತು ಅವ್ರಿಗೆ ಬಿಟ್ಟದ ನಮ್ಮ ಸಂಬಂಧ ಬರೋಲ್ಲ. ಸ್ಥಳ ಮಹಜರು ಮಾಡಿ ಪೊಲೀಸ್ ಕಮಿಷನ್ ಪತ್ರ ಬರೆದಾರೆ. ನಮ್ಮ ಅಧಿಕಾರಿಗಳು ಚರ್ಚೆ ಮಾಡತ್ತೀನಿ. ಈಗ ಚರ್ಚೆ ಮಾಡಿ ಅಂಥದ್ದು ಏನಾದರೂ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ನಮ್ಮದೇ ಆದಂಥ ನಿಮ್ಮದ ಪ್ರಕಾರ ಕೊಡಬೇಕಾಗುತ್ತೆ. ನಾವು ವಿಚಾರ ಮಾಡಾಕ್ತೀವಿ. ನಾವು ಆಗಲೇ ನಮ್ಮ ಸೆಕ್ರೆಟ್ರಿ ಅವರು, ಅಡ್ವೊಕೇಟ್ ಜನರಲು ಮತ್ತು ಪಾರ್ಲಿಮೆಂಟ್ ಅಫೇರ್ ಸೆಕ್ರೆಟ್ರಿ ಎಲ್ಲ ಚರ್ಚೆ ಮಾಡಾಕತ್ತಾರೆ. ನನಗೆ 2 ಗಂಟೆಗೆ ಹೇಳ್ತಾರೆ, ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. 2 ಪ್ರಕರಣವನ್ನು ವರ್ಗಾವಣೆ ಮಾಡಿ, ಅಂದರೆ ಇವ್ರು ಏನು ದೂರು ಕೊಟ್ಟಿದ್ರು ಅದೊಂದು ಪ್ರಕರಣ ಮತ್ತು ಈಗ ನಮಗೂ ಇಬ್ಬರು ನಮ್ಮ ಕಂಪ್ನಿ ನೋಡಿದ್ರು. ಆ 2 ಕಂಪ್ನಿಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು COD ಕೊಟ್ಟಾರಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ COD ಎನ್ಕ್ವೈರಿ ಮಾಡುವಾಗ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿಯನ್ನು ಕಳಿಸಿ ಒಳಗೆ ಮಹಜರ್ ನೋಡಿ. ಅವ್ರಿಗೆ ತಲೆಗೆ ಆಗಿರುವಂಥ ಪೆಟ್ಟನ್ನು ತುಂಬ ಸಣ್ಣ ಗಾಯ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಅಂತಂದರೆ ಏನಾದರೂ ಇನ್ನೂ ಸ್ಲಿಪ್ ಆಗಿಬಿಟ್ಟು ದೊಡ್ಡದಾಗಿ ಅವರು ಪ್ರಾಣನೇ ಹೋಗಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾಯಿದ್ರು? ವಿಷಯ ಅಸೆಂಬ್ಲಿ ಒಳಗಡೆನೆ ನುಗ್ಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಿಂಬಾಲಕರು ದಬ್ಬಾಳಿಕೆ ಮಾಡಿ ಅವರನ್ನು ಫಿಸಿಕಲಾಗಿ ಅಟ್ಯಾಕ್ ಮಾಡುವಂಥ ಒಂದು ಕೆಲಸ ಎಲ್ಲ ಮೀಡಿಯಾದಲ್ಲಿ ಕೂಡ ತಾವು ನೋಡಿದ್ದೀರಿ. ಮತ್ತು ಇನ್ನೊಮ್ಮೆ ಅವರು ಬದುಕಿ ಹೋಗಿದ್ದೇ ಜಾಸ್ತಿ ಬೆಳಗಾವಿಯಿಂದ ಅಂತ ಹೇಳಿ ಮಾತಾಡ್ತಾರೆ. ಅಂದರೆ ಎಕ್ಸ್ಪರ್ಟ್ಗಳ ಜೊತೆಗೆ ಮತ್ತಷ್ಟು ಸಮಾಲೋಚನೆ ಮಾಡ್ತಿದ್ದಾರೆ. ಈಗಿರುವಂಥ ವ್ಯಾಪ್ತಿ ಏನು ಮಾಡಬಹುದು ಈ ನಿಟ್ಟಿನಲ್ಲಿ ಅನ್ನೋದ್ರ ಬಗ್ಗೆ. ಸಭಾಪತಿಗಳು ಹೇಳ್ತಿರೋದೇನಪ್ಪ ಅಂತ ಕೇಳಿದ್ರೆ, ಅಂತಹ ಅನಿವಾರ್ಯತೆ ಬಂದರೆ ಬಿಡಲೇಬೇಕಾಗತ್ತೆ, ಏನು ಮಾಡೋದಕ್ಕಾಗಲ್ಲ. ಸ್ವಲ್ಪ ಬದಲಾವಣೆಯೊಂದಿಗೆ ಅಂದರೆ ತಮ್ಮದೇ ಅಧಿಕಾರಿಗಳನ್ನು ಕಳಿಸಿ ಮಹಜರು ಮಾಡಿಸ್ಬೋದು. ನೇರವಾಗಿ ಪೊಲೀಸರೇ ಬೇರೆ ಕಡೆ ಮಾಡ್ದಂಗೆ ಮಾಡೋ ಬದಲು ಅವ್ರಿಗೆ ಕ್ರಿಯೇಟ್ ಮಾಡಬೇಕಾಗಿ ಬರಬಹುದು. ಅವ್ರು ಏನು ಹೇಳಿದರು, ಇವ್ರು ಏನು ಹೇಳಿದರು, ಎಷ್ಟು ದೂರ ಇದ್ದರು ಸದಸ್ಯರು, ಆ ರೀತಿಯಲ್ಲಿ ನಡೆಸ್ತಾರೋ ಹೇಗೆ ನಡೆಸ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಇದು ಅಪರೂಪದಲ್ಲೇ ಅಪರೂಪ. ಇನ್ಫ್ಯಾಕ್ಟ್ ಇತಿಹಾಸದಲ್ಲೇ ಮೊದಲು ಅಂತ ಹೇಳಲಾಗ್ತಿರೋದು. ಒಳಗಡೆ ನಡೆದಿರೋ ಕೇಸ್ ಒಂದು ಈ ರೀತಿ ಪೊಲೀಸ್ ಮೆಟ್ಲು ಏರಿರೋದು ಅಂತ. ಹಾಗಾಗಿ ಗೊತ್ತಿಲ್ಲ ಹೇಗೆ ತನಿಖೆ ನಡೆಸ್ತಾರೆ ಅಂತ. ಬಟ್ ಸಭಾಪತಿಗಳು ಮಾತ್ರ ಅವಶ್ಯಕತೆ ಬಿದ್ದರೆ ಕೊಡಬೇಕಾಗತ್ತೆ. ಬಟ್ ಬೇರೆ ಸ್ವರೂಪದಲ್ಲಿ ಕಳಿಸಿದ್ದಾರೆ. ಕಮಿಷನರ್ ಕೇಳಿದ್ದಾರೆ, ಈ ನಿಟ್ಟಿನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸೊ ನಾನು ಪರಿಶೀಲನೆ ಮಾಡ್ತಾ ಇದ್ದೀನಿ, ಈ ಬಗ್ಗೆ ಅಧ್ಯಯನ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಬಂದಿದೆ. ಸೊ ಸಭಾಪತಿಗಳು ಇಲ್ಲಿಗೆ ಮುಗದೇ ಹೋಯಿತು ಅಂತ ಏನು ಹೇಳಿದರು. ಆದರೆ ತನಗೆ ದೂರ ಬಂದರೆ, ಮನವಿ ಬಂದರೆ ನಾನು ಸ್ವೀಕರಿಸ್ತೀನಿ ಅಂತ ಕೂಡ ನಿನ್ನೆ ಹೇಳಿದರು. ಆ ನಿಟ್ಟಿನಲ್ಲಿ ಈಗ CIDಗೆ ಹೋಗಿದೆಯಲ್ವ ಕೇಸು. ಹಾಗಾಗಿ
ಸಭಾಪತಿಗಳ ಹೇಳಿಕೆ ಕೂಡ ಸಿ ಟಿ ರವಿ ಅವರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. CIDಗೆ ಹೋಗಿರೋದ್ರಿಂದ ಅಲ್ಲಿ ನೋಡಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಡಿಯೋ ವಿಡಿಯೋ ರಿಲೀಸ್ ಮಾಡ್ತಿದ್ದಾರೆ ಮೀಡಿಯಾಗಳ ಮುಂದೆ. ಮತ್ತು ಪ್ರಧಾನಿಗಳಿಗೆ ಕೇಳಿದ್ದೀನಿ, ಟೈಮನ್ನು ಕೇಳ್ತೀನಿ, ಹೋಗಿ ದೂರನ್ನು ಕೊಡ್ತೀನಿ, ಪ್ರಧಾನಿಗಳಿಗೆ ವಿಡಿಯೋ ತೋರಿಸಿ ತಕ್ಕ ಕ್ರಮಕ್ಕೆ ಮನವಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಈಗ ಸಭಾಪತಿಗಳ ನಡೆ, ಸೊ ಸಿ ಟಿ ರವಿ ಅವ್ರಿಗೆ ಕಾದಿದೆಯಾ ಸಂಕಷ್ಟ ಅನ್ನುವಂಥ ಬೆಳವಣಿಗೆ ಇದು. ಇದ್ರ ನಡುವೆ ಒಂದು ದಾಖಲೆಯನ್ನು ಬಿಟ್ಟಿರೋದು, ಕೈಪಡೆ ಶೇರ್ ಮಾಡ್ತಿರೋದು. ಇಷ್ಟು ಸ್ಟಿಚ್ ಬಿದ್ದಿದೆ, ಅಷ್ಟು ಸ್ಟಿಚ್ ಬಿದ್ದಿದೆ ಅಂದಿದ್ದಾರಲ್ಲ ಸಿ ಟಿ ರವಿ. ಡಾಕ್ಟರ್ ಕೊಟ್ಟಿರೋ ರೈಟಿಂಗ್ಸಲ್ಲಿ ಏನಿದೆ ನೋಡಿ, ಸಣ್ಣ ಗಾಯ ಆಗಿತ್ತು, ಹಂಗಾಗಿ ಒಂದು ಸಣ್ಣ ಪ್ರಾಥಮಿಕ ಚಿಕಿತ್ಸೆ ಮಾಡಿ ಒಂದು ಪಟ್ಟಿ ಕಟ್ಟಿದ್ದಾರೆ. ಬಿಟ್ಟರೆ ಅಲ್ಲೇನೂ ಆಗಿಲ್ಲ ಅನ್ನುವಂಥ ಖಚಿತತೆ ಇರುವ ಡಾಕ್ಟರ್ ಚೀಟಿಯನ್ನು ರಿಲೀಸ್ ಮಾಡಿ ಹೇಳ್ತಾ ಇದ್ದಾರೆ. ನೋಡಿದ್ರಾ ಸಿ ಟಿ ರವಿ ನಾಟಕ ಹೆಂಗೆ ಬಯಲಾಯಿತು ನೋಡಿ. ಡಾಕ್ಟರ್ ಬರೆದಿದ್ದು ಇವ್ರು ಹೇಳ್ಕೊಳ್ತಿರೋದು ಸ್ಟಿಚ್ ಹಾಕಿದ್ದಾರೆ ಅಂತ, ಹಲ್ಲೆ ಮಾಡಿದ್ದಾರೆ, ಸ್ಟಿಚ್ ಹಾಕಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ. ಸಿ ಟಿ ರವಿ ಅವರ ನಾಟಕ ಬಟಾ ಬಯಲಾಗಿದೆ ಅಂತ ಕಾಂಗ್ರೆಸ್ ಮುಗಿ ಬೀಳ್ತಾ ಇದ್ರೆ, BJP ಕೇಳ್ತಿರೋದು ಇನ್ನೇನು ಸಾಯ್ಬೇಕಿತ್ತ ಸಿ ಟಿ ರವಿ ಅವರು? ಅಂದರೆ ಸಣ್ಣ ಗಾಯ ಆಗಿದೆ ಅಂತಿದ್ರಲ್ಲ ಸೆಷನ್ನಲ್ಲಿ. ಅಲ್ಲಿ ದುಷ್ಕರ್ಮಿಗಳು ನುಗ್ಗೋದಕ್ಕೆ ಬಿಟ್ಟಿದ್ದೇ ದೊಡ್ಡ ತಪ್ಪು. ಪಂಚಮಸಾಲಿ ಹೋರಾಟಗಾರರನ್ನ ನೀವು ಬಿಡಲ್ಲ, ಆದರೆ ಈ ಥರದವ್ರನ್ನ ಒಳಗೆ ನುಗ್ಗೋಕ್ಕೂ ಬಿಡ್ತೀರಿ, ಅದೇ ದೊಡ್ಡ ತಪ್ಪು. ಇನ್ನು ಸಣ್ಣ ಗಾಯ ಆಗಿದೆ ಸಿ ಟಿ ರವಿಗೆ ಅಂತಿರಲ್ಲ, ಅಂದರೆ ದೊಡ್ಡ ಗಾಯ ಆಗಿ ಅವ್ರೇನು ಸಾಯ್ಬೇಕಿತ್ತು ಅಂತ ಜನಾರ್ದನ್ ರೆಡ್ಡಿ BJP ನಾಯಕರೆಲ್ಲ ತಿರುಗೇಟು ಕೊಡ್ತಿರೋದು. ಕಾಂಗ್ರೆಸ್ ಏನು ಬಯಸ್ತಿದೆ ಸಿ ಟಿ ರವಿ ವಿಚಾರದಲ್ಲಿ ಅಂತ. ಸೊ ಜಟಾಪಟಿ ಅಂತೂ ತೀವ್ರವಾಗಿದೆ. ಮತ್ತೊಂದು ಕಡೆ BJP ಕೂಡ ಈ ನಿಟ್ಟಿನಲ್ಲಿ ರಾಜ್ಯಪಾಲರ ಮೊರೆ ಹೋಗ್ತಾ ಇರೋದು. ಏನೇನಾಯಿತು, ನಮ್ಮ ಹಕ್ಕಿಗೆ ಯಾವ ರೀತಿ ಸಮಸ್ಯೆ ಆಯಿತು, ಶಾಸಕರ ಮೇಲೆ ಹೇಗೆ ಅಟ್ಯಾಕ್ ಆಯಿತು, ಪೊಲೀಸರು ಏನು ಮಾಡಿದ್ರು, ಸರ್ಕಾರ ಏನು ಮಾಡ್ತು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಸಾಕ್ಷಿ ಸಮೇತ ವಿಡಿಯೋ ಬೇರೆ ಇದೆ ಅಂತ ಇದ್ದಾರಲ್ಲ ಸಿ ಟಿ ರವಿ, ಹಲ್ಲೆ ಆಗಿದ್ದೆಲ್ಲ ಅದರ ಸಮೇತ ರಾಜ್ಯಪಾಲರಿಗೆ ಸರ್ಕಾರ ಯಾವ ರೀತಿ ಎಲ್ಲೇ ಮೀರಿದೆ, ಸರ್ಕಾರದ ವಿರುದ್ಧ ಕೂಡಲೇ ಕ್ರಮ ಜರುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ದೂರು ಕೊಡೋಕೆ ಹೋಗ್ತಿದ್ದಾರೆ. ಪರಿಷತ್ ಪ್ರತಿಪಕ್ಷ ನಾಯಕರು ಮತ್ತು ವಿಧಾನಸಭೆಯ ಪ್ರತಿಪಕ್ಷ ನಾಯಕರು ಒಂದು ನಿಯೋಗ ರಾಜ್ಯಪಾಲರನ್ನು ಭೇಟಿ ಮಾಡಿ ದಾಖಲೆ ವಿಡಿಯೋಗಳನ್ನು ಕೊಟ್ಟು ಕಂಪ್ಲೇಂಟ್ ಮಾಡಿ ಬರಲಿದೆ. ತಕ್ಷಣ ನೀವು ರಾಜ್ಯ ಸರ್ಕಾರಕ್ಕೆ ಕಿವಿ ಹಿಂಡಬೇಕು, ತಕ್ಷಣ ಕ್ರಮವನ್ನು ಜರುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ. ಸಂವಿಧಾನದ ಚೌಕಟ್ಟಲ್ಲಿ ಇದಕ್ಕೆ ಅವಕಾಶವೇ ಇಲ್ಲದಿರುವಾಗ ಯಾವ ರೀತಿ ಕಾನೂನು ಕೈಗೆತ್ತಿಕೊಂಡಿದ್ದಾರೆ ಅನ್ನೋದನ್ನು ವಿವರಿಸೋದು, ಪೊಲೀಸರನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಂಡಿದೆ ಸರ್ಕಾರ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಈಗ BJP ಹೋಗ್ತಿರೋದು ರಾಜ್ಯಪಾಲರ ಬಳಿ. ಸೊ ಎರಡೂ ಕಡೆಯಿಂದ ಜಟಾಪಟಿ ಆಗ್ತಿದೆ. CIDಗೆ ಕೇಸ್ ಹೋಗ್ತಾ ಇದ್ದಾಗೆ ರಾಜ್ಯಪಾಲರ ಮೊರೆ ಹೋಗ್ತಾ ಇರೋದು BJP. ಕಾದು ನೋಡಬೇಕು. ಸಿ ಟಿ ರವಿ ಅವ್ರಿಗೆ ಯಾಕೋ ಕಾಂಗ್ರೆಸ್ ಬಿಸಿ ಮುಟ್ಟಿಸುವಂಥ ಲಕ್ಷಣ ಕಾಣಿಸ್ತಾ ಇದೆ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ. ಇದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರೇ ಹೇಳ್ಕೊಂಡು ಬಿಟ್ಟಿದ್ದಾರೆ. ಈ ಕೇಸಲ್ಲಿ BJPಯವರೇ ಒಪ್ಕೊಂಡಿದ್ದಾರೆ. BJPಯ 4-5 ಜನ MLCಗಳು ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ದಾರೆ, ಆ ವ್ಯಕ್ತಿ ಹಿಂಗೆ ಮಾತಾಡಿದ್ದು ಸರಿ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅವರು ಕೂಡ ಕೇಳಿಸ್ಕೊಂಡಿರೋದು, ಅವರೇ ಬಂದು ಮಾತಾಡಿರೋದು ಕೂಡ ಸತ್ಯ. ಬಂದು ಹೆಣ್ಮಕ್ಳಿಲ್ವಾ ಅನ್ನೋ ರೀತಿಯ ಬೇಜಾರು ಮಾಡ್ಕೊಂಡು ಕ್ಷಮೆ ಕೇಳಿರೋದು ಸತ್ಯ ಅಂತ ಹೇಳೋ ಮೂಲಕ ಮೇಲ್ನೋಟಕ್ಕೆ ಒಗ್ಗಟ್ಟು ಪ್ರದರ್ಶನ BJPಯಲ್ಲಿ ಕಂಡು ಬರ್ತಿರೋದು. ಆದರೆ ಅಸಲಿಗಾಗಿದ್ದೇ ಬೇರೆ ಅನ್ನುವ ವಿಚಾರವೂ ಕೂಡ ಔಟ್ ಆಗಿದೆ. ಸೊ ಸಿ ಟಿ ರವಿ ಅವ್ರಿಗೆ ಎಲ್ಲೆಡೆಯಿಂದ ಸಂಕಷ್ಟವಾಯಿಗ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.